ಓಂ ಸತ್ಯನಾರಾಯಣಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರೂ ಸಹ ಭಗವಂತನ ಒಂದು ಅನುಗ್ರಹ ಪಡೆಯಬೇಕು. ಹಾಗಾಗಿ ನಾವು ಹೋಮ ಜಪಗಳ ಮುಖೇನ, ಪ್ರಾರ್ಥನೆಯ ಮುಖೇನ, ಯಜ್ಞ ಯಾಗಾದಿಗಳ ಮುಖೇನ ಭಗವಂತನನ್ನು ಆರಾಧನೆ ಮಾಡ್ಕೊಳ್ಳೋಕೆ ಹೋಗ್ತೀವಿ. ಜಗತ್ ಸರ್ವಂ ಏನು, ಇಡೀ ಜಗತ್ತೇ ದೈವಾಧೀನಂ, ದೇವರ ಅನುಗ್ರಹ. ಆ ಒಂದು ಪ್ರಕ್ರಿಯೆಯಲ್ಲಿ ಬಹಳ ವಿಶೇಷವಾಗಿ ಬರ್ತಕ್ಕಂಥದ್ದೇ ಜಪ. ಜಪ ಅಂದಾಗ ಯಾವುದೋ ಒಂದು ದೇವರಿರ್ಬೋದು, ಇಷ್ಟ ದೇವರಿರ್ಬೋದು, ಅಥವಾ ನಮಗೆ ಭಗವಂತನ ಒಂದು ನಾಮಸ್ಮರಣೆ ಇರ್ಬೋದು, ಗುರುಗಳು ನೀಡಿರ್ತಕ್ಕಂಥ ಮಂತ್ರ ಇರ್ಬೋದು, ಇದನ್ನು ಸತತವಾಗಿ ಜಪಿಸ್ತಕ್ಕಂಥದ್ದನ್ನೇ ಜಪ ಅಂತೀವಿ. ಈ ಜಪ ನಾವು ಇವತ್ತಿನ ದಿವಸ ಜಪ, ತಪ, ನರ್ತನ, ಹಾಡುಗಾರಿಕೆ ಇವೆಲ್ಲವೂ ಕೂಡ ಭಗವಂತನ ಒಂದು ಆಶ್ರಯವನ್ನು ಪಡೆಯೋಕ್ಕೆ ಮಾರ್ಗಗಳು ಕೂಡ ಆಗಿರುತ್ತೆ. ಅವರವರಿಗೆ ಅನುಕೂಲ ರೀತಿ ಮಾಡಿಕೊಂಡಿದ್ರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಜಪಕ್ಕೆ ಬಂದಾಗ ಇದು ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಯುಗಗಳಲ್ಲಿಯೂ ಕೂಡ ಜಪದ ಮಹತ್ವ ಬಹಳ ಜಾಸ್ತಿ ಇದೆ. ಅದರಲ್ಲೂ ಮಂತ್ರದೀಕ್ಷೆಯಿಂದ ಇನ್ನೂ ಹೆಚ್ಚು ಫಲ ಕೂಡ ಸಿಗುತ್ತೆ. ಜಪ ಅಂದಾಗ ಜಪ ಏನು, ಜಪ ಅಂದಾಗ ಜ ಅಂದರೆ ಜಕಾರೋ ಜನ್ಮ ವಿಚ್ಛೇದ. ಜಕಾರೋ ಜನ್ಮ, ಸಾಕಪ್ಪ ಈ ಜನ್ಮ, ಮುಂದೆ ಬೇಡ. ಮೋಕ್ಷ ಅಂದರೆ ಭಗವಂತ ನೆಡೆಗೆ ಹೋಗೋದು. ಮತ್ತೆ ನಾವು ಎಲ್ಲೋ ಒಂದು ಕಡೆ ಪ್ರಾಣಿಗಳಾಗಿ, ಇನ್ನೊಂದರಾಗಿ, ಮತ್ತೊಂದಾಗಿ ಕರ್ಮ ಫಲಕ್ಕೆ ಅನುಸಾರವಾಗಿ ತಿರುಗ್ತಾ ಇರ್ತೀವಿ, ಹುಡ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ. ಅದು ಬೇಡ ಅಂತಕ್ಕಂಥದ್ದಕ್ಕೆ ನಾವು ಜಕಾರೋ ಜನ್ಮ ವಿಚ್ಛೇದ, ಪಕಾರೋ ಪಾಪನಾಶಕ. ಪಕಾರೋ ಅಂದರೆ ಪಾಪ, ಜನ್ಮ ವಿನಾಶ ಅಂದರೆ ಜನ್ಮ ಸಾಕು, ಪಾಪಗಳ ನಾಶ ಆಗ್ತಕ್ಕಂಥದ್ದನ್ನೇ ನಾವು ಜಪ ಅಂತೀವಿ. ಜಪ ಅಂದರೆ ಜಪಿಸು ಅಂತೀವಿ. ಪರಮಾತ್ಮನ ಎಡೆಗೆ ಹೋಗ್ತಕ್ಕಂಥ ಮಾರ್ಗ ಕೂಡ ಇದಾಗಿರುತ್ತೆ. ಪರಮಾತ್ಮನ ಒಂದು ಮಂತ್ರದ ಮುಖೇನ ಹೋಗ್ತಕ್ಕಂಥದ್ದು. ಹಾಗೆ ಈ ಒಂದು ನಾಮರೂಪ ಆಗ್ಬೋದು, ಮಂತ್ರ ದೀಕ್ಷೆ ಆಗ್ಬೋದು, ಬೀಜಾಕ್ಷರಗಳ ಮುಖಾಂತರ ಆಗ್ಬೋದು. ಇದರಿಂದ ಮಾಡೋಕ್ಕೆ ಹೋದಾಗ ನಮಗೇನಾಗುತ್ತೆ, ಆ ಭಗವಂತನ ಆಶ್ರಯ ಸಿಗುತ್ತೆ. ಅದರಲ್ಲೂ ಸಹ ಜೋರಾಗಿ ಹೇಳ್ಕೊಳ್ಳೋರು, ಕೆಲವರು ಜೋರಾಗಿ ಹೇಳ್ಕೊಂಡು, ಕೆಲವರು ನಿಧಾನವಾಗಿ ಹೇಳ್ಕೊಳ್ಳೋದು, ಕೆಲವರು ಮಾನಸಿಕವಾಗಿ ಹೇಳ್ಕೊಳ್ಳೋದು. ಅದಕ್ಕಾಗಿಯೇ ಜಪಗಳಲ್ಲಿ ನಾವು 3 ವಿಧ. ಒಂದು ವಾಚಿಕ ಅಂದರೆ ಜೋರಾಗಿ ಹೇಳ್ಕೊಳ್ಳೋದು, ಎಲ್ಲರೂ ಕೇಳಿಸೋಂಗೆ ಜೋರಾಗಿ ಹೇಳ್ಕೊಳ್ಳೋದು. ಎರಡನೆಯದು ಉಪಾಂಶು ಅಂತ ಕರಿತೀವಿ. ಉಪಾಂಶು ಅಂದರೆ ತುಟಿಗಳು ಅಲುಗಾಡ್ತಾ ಇರುತ್ತೆ, ಸೌಂಡ್ ಬರೋದಿಲ್ಲ, ಇದನ್ನು ಉಪಾಂಶು ಅಂತ ಕರಿತೀವಿ. ಮಾನಸಿಕ ಅಂದರೆ ಒಳಗಡೆನೇ ಹೇಳ್ಕೊಳ್ತಾ ಇರ್ತೀವಿ, ಅದನ್ನು ಮಾನಸಿಕ ಜಪ ಅಂತೂ ಕೂಡ ಕರಿತೀವಿ. ಅದಕ್ಕೆ ಕೆಲವು ಮುದ್ರೆಗಳಿರುತ್ತೆ. ಇನ್ನು ಜಪವನ್ನು ಮಾಡ್ತಕ್ಕಂಥದ್ದು ಮನೆಯ ದೇವರ ಮನೆಯಲ್ಲಿ ಪೂರ್ವಾಭಿಮುಖ, ಉತ್ತರಾಭಿಮುಖ, ನೆಲದ ಮೇಲೆ ಕುಳಿತು ಜಪ ಮಾಡಲೇಬಾರ್ದು. ಚಾಪೆ ಇರಬೇಕು, ಮಣೆ ಇರಬೇಕು, ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕೆಲವರು ಚೇರಲ್ಲಿ ಹಾಕ್ಕೊಂಡು ಕೂಡ ಜಪ, ತಪ್ಪೇನಿಲ್ಲ, ಅದೇನು ದುರಹಂಕಾರ ಅಲ್ಲ. ದೇಹ ಅದಕ್ಕೆ ಅವರಿಗೆ ಸ್ಪಂದಿಸೋದಿಲ್ಲ. ಎಷ್ಟೋ ಜನ ವೃದ್ಧರು ಇವತ್ತು ರಾಮಕೃಷ್ಣ ಆಶ್ರಮ ಕೆಲವು ಕಡೆ ಹೋದಾಗ ಕೆಲವು ಚೇರುಗಳನ್ನು ಹಾಕಿಟ್ಟಿರ್ತಾರೆ. ಯಾಕೆಂದರೆ ವೃದ್ಧರು ಬರ್ತಾರೆ, ದೈಹಿಕವಾಗಿ ಕೂತ್ಕೊಳ್ಳೋ ಅಂಥವರೆಲ್ಲ ಅಲ್ಲಿ ಕೂತ್ಕೊಂಡು ಜಪ ಮಾಡ್ಕೋಬೋದು. ಹಾಗಾಗಿ ಈ ಜಪ, ಅದರ ಜೊತೆಗೆ ನಾವು ಹೇಳ್ತಾನೆ, ಸಾಕ್ಷಾತ್ತು ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನ್ಗೊಂದು ಮಾತು ಹೇಳ್ತಾನೆ, ಯಜ್ಞಾನಾಂ ಜಪಯಜ್ಞೋಸ್ಮಿ. ಯಜ್ಞಾನಾಂ ಯಜ್ಞಗಳಲ್ಲಿ ಜಪಯಜ್ಞ ಕೂಡ ನನಗೆ ತುಂಬ ಇಷ್ಟ ಅಂತ ಹೇಳ್ತೇನೆ. ಆದರೆ ಯಾವಾಗಲೂ ಮಾನಸಿಕ ಜಪಕ್ಕೆ ಹೆಚ್ಚು ಪ್ರಾಶಸ್ತ್ಯ, ಮಾನಸಿಕ ಪೂಜೆಗೆ ಹೆಚ್ಚು ಪ್ರಾಶಸ್ತ್ಯ. ಅಂದರೆ ಆ ಮಟ್ಟಕ್ಕೆ ನಾವು ಹೋಗಬೇಕು. ಸುಮ್ಮನೆ ಮಾನಸಿಕವಾಗಿ ನಾವು ಹೇಳ್ಕೊತಾ ಇದ್ದೀವಿ ಅಂದರೆ ಆಗಲ್ಲ. ಆ ಮಟ್ಟಕ್ಕೆ ಹೋಗೋರಿಗೆ ಮಾನಸಿಕವಾಗಿ ತುಂಬ ಒಳ್ಳೆಯದಾಗುತ್ತೆ. ಶುದ್ಧವಾದ ಜಾಗ, ಬರೀ ನೆಲದಲ್ಲಿ ಕೂತ್ಕೋಬಾರ್ದು, ಸಮುದ್ರದ ಹತ್ತಿರ, ನೀರಿನ ಹತ್ತಿರ, ದೇವಾಲಯದಲ್ಲಿ ಅಂದರೆ ಸೌಂಡ್ ಇಲ್ಲದೆ ಇರತಕ್ಕಂಥದ್ದು. ಎಲ್ಲ ಕಡೆ ಏನಾಗ್ತದೆ, ಜಪ ಮಾಡ್ತಾ ಇರ್ತಾರೆ, ಮಧ್ಯೆ ಮಾತಾಡ್ತಾ ಇರ್ತಾರೆ. ಜಪ ಅವರು ಮಾಡ್ತಾನೆ ಇರ್ತಾರೆ, ಜಪಮಾಲೆ ಇಟ್ಕೊಂಡು ಅದು ಬಂತ ಇದು ಬಂತ, ಹಾಗಾಯ್ತಾ ಹೀಗಾಯ್ತಾ ಅಂತ ಆ ಜಪ ಅಲ್ಲ. ಅದಕ್ಕೂ ಕೂಡ ಏಕಾಂತವಾಗಿರಬೇಕು. ಮೊಬೈಲ್ ಒಂದು ಕಡೆ, ಜಪ ಒಂದು ಕಡೆ. ಮೊಬೈಲ್ ಅದೆಲ್ಲ ಕೂಡ ಜಪ ಕೂಡ ಅಲ್ಲ. ಪೂರ್ವಾಭಿಮುಖವಾಗಿ, ಉತ್ತರಾಭಿಮುಖವಾಗಿ, ಅದರ ಜೊತೆಗೆ ಯಾವಾಗಲೂ ಅಷ್ಟೇ ಈ ತೋರ್ಬೆರಳನ್ನು ಜಪಕ್ಕೆ ಉಪಯೋಗಿಸಬಾರ್ದು. ತೋರ್ಬೆರಳು ಉಪಯೋಗಿಸಬಾರ್ದು. 3ನೇ ಬೆರಳು ಮತ್ತು 4ನೇ ಬೆರಳು, 3ನೇ ಬೆರಳು ಮತ್ತು 4ನೇ ಬೆರಳನ್ನು ಉಪಯೋಗಿಸ್ಕೋಬೋದು. ಅದೇ ಲೆಕ್ಕ ಇಟ್ಕೊಂಡು ಕೂಡ ಜಪ ಮಾಡ್ಕೋಬೋದು. ನಿತ್ಯ ಜಪ ಏಕಾಗ್ರತೆಯಿಂದ ದೇವರ ಮನೆ, ಅಶ್ವತ್ಥ ವೃಕ್ಷದ ಹತ್ರ, ನಾಗರಕಲ್ಲ ಹತ್ರ, ಗಣೇಶನ ದೇವಸ್ಥಾನ, ಶಿವನ ದೇವಸ್ಥಾನದಲ್ಲಿ ಜಪ ಮಾಡ್ಕೊಳ್ಳೋದು ತುಂಬ ಇದೊಂಥರ ವ್ಯಾಯಾಮ. ಯಾವ ವ್ಯಾಯಾಮ ನಮಗೆ ಆಯಸ್ಸನ್ನು ವೃದ್ಧಿ ಮಾಡುತ್ತೆ, ಅಂತಃಶಕ್ತಿಯನ್ನು ವೃದ್ಧಿ ಮಾಡುತ್ತೆ. ಸ್ವಲ್ಪ ಹೊತ್ತಾದರೂ ಜಪ ದಿನೇ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಕಡೆಯದಾಗಿ ಮಹಿಳೆಯರು ಮಾಡ್ಬೋದಾ, ಅವ್ರು ಮಾಡ್ಬೋದಾ, ಇವ್ರು ಮಾಡ್ಬೋದಾ, ಅದಕ್ಕೆ ಸಂಬಂಧನೇ ಇಲ್ಲ. ಎಲ್ಲರೂ ಕೂಡ ಜಪವನ್ನು ಮಾಡಿದ್ದೆ ಆದರೆ ದಿವಸಕ್ಕೆ ಸ್ವಲ್ಪ ಹೊತ್ತು 5 ನಿಮಿಷ 10 ನಿಮಿಷ ಜಪ ಮಾಡಿಕೊಂಡ್ರೆ ಅಂತಃಶಕ್ತಿ ವೃದ್ಧಿ ಆಗೋ ಜೊತೆಗೆ ಆಲೋಚನಾ ಶಕ್ತಿ ವೃದ್ಧಿ ಆಗುತ್ತೆ. ಸಮಸ್ಯೆಗಳಿಗೆ ಒಂದು ಪರಿಹಾರಗಳನ್ನು ನಾವೇ ಹುಡುಕೋಬೋದು ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.